ಜೈ ಭೀಮ್ ಬಂಧುಗಳೇ, ನಿನ್ನೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಮತ್ತು ರೋಸ್ಟರ್ ಬಗ್ಗೆ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದ ಮುಂದೆ ಈಗಾಗಲೇ 2 ವರ್ಷಗಳಿಂದ ಬಹಳ ದ್ವಂದ್ವಕ್ಕೊಳಗಾಗಿದ್ದಂತಹ ಈ ಮೀಸಲಾತಿ ವಿಚಾರದಲ್ಲಿ ಸಾಮಾನ್ಯ ವರ್ಗ, ಎಸ್ಸಿ ಎಸ್ಟಿ ಒಬಿಸಿ ವರ್ಗದ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲಿ ತೊಂದರೆ ಆದಂತಹ ಕಾರಣದಿಂದ ಮತ್ತೆ ರಾಜ್ಯಾದ್ಯಂತ ಹೋರಾಟಗಳು ಜೋರಾಗಿ ಶುರುವಾದಂತಹ ಕಾರಣದಿಂದ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಹಳೆ ಮೀಸಲಾತಿಯನ್ನೇ ಜಾರಿ ಮಾಡತಕ್ಕದ್ದು, ಒಳ ಮೀಸಲಾತಿಯ ಗೊಂದಲಗಳು ಇತ್ಯರ್ಥವಾಗುವವರೆಗೂ, ಅಂದರೆ ಒಳ ಮೀಸಲಾತಿ ಈಗಾಗಲೇ ಕೋರ್ಟಲ್ಲಿರುವುದರಿಂದ 50ರ ಮೇಲೆ ಮೀರಬಾರದು ಅಂತಿರುವುದರಿಂದ ಕೋರ್ಟ್ನ ಎಲ್ಲ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ನಂತರ ಒಳ ಮೀಸಲಾತಿಯನ್ನು ಜಾರಿ ಮಾಡೋದು ಅಂತೇಳಿ ಹಳೆ ಮೀಸಲಾತಿಯನ್ನು ಜಾರಿ ಮಾಡಿದೆ. ಈ ಹಳೆ ಮೀಸಲಾತಿಯನ್ನು ಜಾರಿ ಮಾಡಿರೋದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಏಜ್ ಬಾರ ಆಗ್ತಾ ಇದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಸರ್ಕಾರ ಹಳೆ ಮೀಸಲಾತಿಯನ್ನು ಜಾರಿ ಮಾಡಿದೆ. ಒಳ ಮೀಸಲಾತಿಯ ಗೊಂದಲಗಳಿರುವುದರಿಂದ, ಒಳ ಮೀಸಲಾತಿಯು ಈಗಾಗಲೇ ರೋಸ್ಟರ್ನಲ್ಲಿ ಗೊಂದಲ ಮತ್ತು ನೇಮಕಾತಿಗಳಲ್ಲಿ ಗೊಂದಲ ಇರುವುದರಿಂದ, ವಿಶ್ವವಿದ್ಯಾಲಯಗಳಲ್ಲಿ ಗೊಂದಲ ಇರುವುದರಿಂದ ಆ ಗೊಂದಲಗಳನ್ನು ಸೂಕ್ತವಾಗಿ ಪರಿಹರಿಸಿ ಮತ್ತು ಕೋರ್ಟ್ನ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ನಂತರ ಒಳ ಮೀಸಲಾತಿಯ ಪ್ರಕ್ರಿಯೆಯನ್ನ ಜಾರಿ ಮಾಡತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆಗಿರುವುದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ಜಾರಿ ಮಾಡಿರತಕ್ಕಂತಹ ಏನು ಹಳೆ ಮೀಸಲಾತಿ ಇದೆ, ಹಳೆ ಮೀಸಲಾತಿಯಲ್ಲೇ ಎಲ್ಲರೂ ಸಹ ಉದ್ಯೋಗವನ್ನು ಪಡ್ಕೊಳ್ಳೋದು, ತದನಂತರ ಏನು ಒಳ ಮೀಸಲಾತಿಯ 6.5 ಇತ್ತು, ಅದು ಸಂವಿಧಾನಬದ್ಧವಾಗಿ ಕೋರ್ಟ್ನ ಆದೇಶ ಮತ್ತು ಸಂವಿಧಾನಬದ್ಧವಾಗಿ ಕೋರ್ಟ್ ತೀರ್ಪು ಏನು ನೀಡುತ್ತೋ ಆ ತೀರ್ಪಿಗೆ ಬದ್ಧರಾಗಿ ಸರ್ಕಾರ ಒಳ ಮೀಸಲಾತಿಯನ್ನು ಸಹ ಜಾರಿ ಮಾಡಲಿಕ್ಕೆ ನಾವೆಲ್ಲರೂ ಸಹ ಅದನ್ನ ಒಪ್ಕೊಳ್ತಕ್ಕಂಥ ಸ್ಥಿತಿಯನ್ನು ನಾವೀಗ ಈಗಾಗಲೇ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಹೀಗಾಗಿ ರಾಜ್ಯದ ಎಲ್ಲ ಬಂಧುಗಳಲ್ಲಿ ನಾವು ಕೇಳ್ಕೊಳ್ಳೋದು, ಹಳೆ ಮೀಸಲಾತಿಯನ್ನು ಏನು ಸರ್ಕಾರ ಜಾರಿ ಮಾಡಿದೆ ಆ ಮೀಸಲಾತಿಯನ್ನ ಸಮರ್ಪಕವಾಗಿ ಬಳಸಿಕೊಂಡು ಕೋರ್ಟ್ನ ತೀರ್ಪಿನ ಬಳಿಕ ನಾವು ಒಳ ಮೀಸಲಾತಿಯ ಗೊಂದಲವನ್ನು ಸಹ ಪರಿಹರಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿ ಜಾರಿಯನ್ನು ಏನಾದರೂ ಕೋರ್ಟ್ ಸಿಂಧುತ್ವ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದು ಅಂತ ಹೇಳಿದ್ರೆ ಮುಂದಿನ ಪ್ರಕ್ರಿಯೆಗಳನ್ನ, ಒಳ ಮೀಸಲಾತಿ ಪ್ರಕ್ರಿಯೆಗಳನ್ನ, ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ವ್ಯಕ್ತಪಡಿಸ್ತಾ, ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ದಿನಗಳಿಂದ ಉದ್ಯೋಗದ ಭರವಸೆಯಿಂದ ಇದ್ದಂತಹ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗಿದೆ. ಆ ಕಾರಣಕ್ಕೋಸ್ಕರ ಸರ್ಕಾರ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸರ್ಕಾರದ ನಿರ್ಧಾರವನ್ನು ಸ್ವಾಗತ ಮಾಡ್ತಾ ಮುಂದಿನ ದಿನಮಾನಗಳಲ್ಲಿ ಸಾಂವಿಧಾನಿಕವಾಗಿ ಸಂವಿಧಾನಬದ್ಧವಾಗಿರತಕ್ಕಂತಹ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಂತ ಏನಾದರೂ ಕೋರ್ಟ್ ಆದೇಶ ಕೊಟ್ಟರೆ ಒಳ ಮೀಸಲಾತಿಯನ್ನು ಜಾರಿ ಮಾಡತಕ್ಕಂಥ ಕಾನೂನುಗಳನ್ನ ಬಹಳ ಸ್ಪಷ್ಟವಾಗಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ 6.5ರ ಪ್ರಮಾಣದಲ್ಲಿ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಸರ್ಕಾರ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಕೇಳ್ತಾ, ಈಗ ABC ಏನು ಪ್ರವರ್ಗಗಳಿತ್ತು ಆ ಪ್ರವರ್ಗ ಈಗಾಗಲೇ ಇಲ್ಲದೇ ಇರೋದ್ರಿಂದ ಹಳೆ ಮೀಸಲಾತಿಯನ್ನೇ ಜಾರಿ ಮಾಡಬೇಕು, ಮತ್ತೆ ಹಳೆ ಜಾತಿ ಸರ್ಟಿಫಿಕೇಟ್ಗಳನ್ನೇ ಮಾನ್ಯ ಮಾಡಬೇಕು. ಇದನ್ನ ಸರ್ಕಾರ ಕೂಡಲೇ ಸುತ್ತೋಲೆ ಹೊರಡಿಸಿ ಹಳೆ ಮೀಸಲಾತಿಯನ್ನ ಪಡ್ಕೋಬೇಕಾದ್ರೆ ಹಳೆ ಜಾತಿಯ ಪ್ರಮಾಣ ಪತ್ರಗಳು ಸಿಂಧುತ್ವ ಆಗ್ತವೆ. ಈಗಾಗಲೇ ಹೊಸ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಹೊಸ ಜಾತಿ ಪ್ರಮಾಣ ಪತ್ರ ಮತ್ತು ಹಳೆಯ ಜಾತಿ ಪ್ರಮಾಣ ಪತ್ರ ಎರಡಕ್ಕೂ ಸರಿಸಮಾನವಾಗಿರ್ತಕ್ಕಂತಹ ಯಾವುದೇ ಗೊಂದಲಗಳಿಗೆ ಅಡ್ಡಿ ಮಾಡಿಕೊಡದೇನೆ, ಯಾವುದೇ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದೇನೆ ಸರ್ಕಾರ ಸಮರ್ಪಕವಾಗಿ ಸುತ್ತೋಲೆಯನ್ನು ಹೊರಡಿಸಿ ರಾಜ್ಯದ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಕಾಪಾಡಬೇಕು, ಎಲ್ಲ ಸಮುದಾಯಗಳ ಹಿತಾಸಕ್ತಿಯನ್ನು ಕಾಪಾಡಬೇಕು ಮತ್ತು ಎಲ್ಲ ಸಮುದಾಯಗಳ ಹಿತಾಸಕ್ತಿಯನ್ನು ಕಾಪಾಡ್ಕೋಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರ್ಕಾರದ ಒಂದು ನಿರ್ಧಾರ, ಸಚಿವ ಸಂಪುಟದ ನಿರ್ಧಾರ ಅದು ಈ ಸಂದರ್ಭಕ್ಕೆ ಸೂಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ಸಂವಿಧಾನಬದ್ಧವಾಗಿರತಕ್ಕಂಥ ಕೋರ್ಟ್ನ ತೀರ್ಪನ್ನು ಪರಿಗಣಿಸಿ ನಾವೆಲ್ಲರೂ ಸಹ ಒಳ ಮೀಸಲಾತಿಗೆ ಸಕ್ರಿಯವಾಗಿ ಅದನ್ನು ಸಮಾನವಾಗಿ ಪಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭಕ್ಕೆ ಕೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್.